ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಬೆಳಗ್ಗೆ ಎದ್ದ ಕೂಡಲೇ ಅಪ್ಪಾಜಿ HSRP ಲಾಸ್ಟ್ ಡೇಟ್ ಹತ್ರ ಬಂದಿದೆ ಅಂತ ಹೇಳಿದರು. ಸೊ ಕಾರಲ್ಲಿರೋ RC ಕಾರ್ಡ್ ತೆಗೆದು HSRP ಅಪ್ಲೈ ಮಾಡಿದೆ. ಅದಾದ ನಂತರ ಇವತ್ತು ಸಂಡೇ ಆಗಿರೋದ್ರಿಂದ ಕ್ಲಾಸ್ ಜಾಯ್ನ್ ಆಗಬೇಕಿತ್ತು. ಸೊ ಕ್ಲಾಸ್ ಜಾಯ್ನ್ ಆದೆ. ಕಣ್ಣು ಯಾಕೋ ತುಂಬ ಇರುತ್ತಿತ್ತು. ಆವಾಗ ನೆನಪಾಯಿತು ಎಣ್ಣೆ ಹಾಕಿಲ್ಲ, ತುಂಬ ದಿನ ಆಯಿತು ಅಂತ. ನಾನೇ ಪ್ರಿಪೇರ್ ಮಾಡಿದಂಥ ಎಣ್ಣೆನ ಕಾಸ್ಕೊಂಡು ತಲೆಗೆ ಹಚ್ಕೊಳ್ಳೋಕೆ ಶುರು ಮಾಡಿದೆ. ತಲೆಗೆ ಪೂರ ಎಣ್ಣೆ ಹಚ್ಕೊಂಡು ಕನ್ನಡಿ ಮುಂದೆ ಹಂಗೆ ಪೋಸ್ ಕೊಟ್ಕೊಳ್ತಾ ವೀಡಿಯೋ ಮಾಡ್ತಾಯಿದ್ದೆ. ಇದಾದಮೇಲೆ ಇವತ್ತು ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಮ್ಮನ ಜೊತೆ ಅಂತ ಹೇಳಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ರೆಸಿಪಿ ನೋಡಿ ಡೈರೆಕ್ಟಾಗಿ ಪ್ರಿಪೇರ್ ಮಾಡೋಕ್ಕೆ ಹೋಗಿದ್ದೆ. ರವೆ ದೋಸೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅಮ್ಮ ದೋಸೆ ಹಾಕ್ಲಿಕ್ಕೆ ಟ್ರೈ ಮಾಡಿದರು, ಬಟ್ ಅದು ಚೆನ್ನಾಗಿ ಆಗ್ತಾಯಿರಲಿಲ್ಲ. ಸೊ ನಾನು ಇದನ್ನು ನೀರು ದೋಸೆ ಥರ ಹಾಕಿದರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ನೀರು ದೋಸೆ ಥರ ಹಾಕೋಕ್ಕೆ ಟ್ರೈ ಮಾಡಿದೆ. ಹಾಕಿದ್ದೇನೋ ಆಯಿತು. ಸೊ ದೋಸೆನೂ ಚೆನ್ನಾಗಿ ಬಂತು. ಆದರೆ ನಮ್ಮ ಅಪ್ಪಾಜಿಗೆ ಹಾಕೋದು ಇಷ್ಟ ಆಗಲಿಲ್ಲ. ಆದರೂ ಒಂದೆರಡು ತಿಂದರು. ಅದಾದಮೇಲೆ ನಾನು ಅಮ್ಮನಿಗೆ ಬಿಸಿ ಬಿಸಿಯಾಗಿ ಹಾಕ್ಕೊಟ್ಟೆ. ಅಮ್ಮ ಕೂಡ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿದರು. ಸೊ ಚೆನ್ನಾಗಿದೆ ಅಂತ ಹೇಳಿದರು. ಇದಾದಮೇಲೆ ನಾನು ಕೂಡ ತಿನ್ನೋಣ ಅಂತ ಹೇಳಿ ಅಮ್ಮಂಗೆ ಇನ್ನೊಂದು ದೋಸೆ ಕೊಟ್ಟು ಹಾಗೆ ನಾನು ತಿಂದು ಹಾಗೆ ಒಂದು ರೌಂಡ್ ಹೋಗ್ಬರೋಣ ಅಂತ ಹೇಳಿ ತುಂಬ ದಿನದಿಂದ ಗಾಡಿ ಓಡಿಸಿರಲಿಲ್ಲ. ಸೊ ಗಾಡಿ ಓಡಿಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹಾಗೇ ಹೊರಟೆ. ಸೊ ಇವತ್ತೊಂದು ಮುಖ್ಯವಾದವ್ರನ್ನ ಮೀಟ್ ಮಾಡಿ ಅವರಿಗೆ ಸ್ವಲ್ಪ ಸ್ಟಾಕ್ಸ್ ಬಗ್ಗೆ ಮಾಹಿತಿ ಬೇಕಿತ್ತಂತೆ. ಸೊ ಹಾಗೆ ಅಕೌಂಟ್ ಕೂಡ ಓಪನ್ ಮಾಡಿಕೊಡು ಅಂತ ಕೇಳಿದರು. ಅವ್ರನ್ನ ಮೀಟ್ ಮಾಡೋಣ ಅಂತ ಹೊರಟೆ. ಗಾಡಿಯೆಲ್ಲ ಓಡಿಸ್ಕೊಂಡು ಹಾಗೆ ಮಿರರಲ್ಲಿ ಒಂದು ಪೋಸ್ ಕೊಟ್ಟು ಸೊ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ. ಅಲ್ಲಿಂದ ಹೋಗ್ತಾ ದಾರಿಲಿ ಪುಷ್ಕರಣಿಗೆ ನೀರು ಬಂದಾದಮೇಲೆ ಹೋಗೇ ಇಲ್ಲ ಅಂತ ನೆನಪಾಗಿ ಹೋಗಿ ಬರೋಣ ಅಂತ ರಿವರ್ಸ್ ಬಂದೆ. ರಿವರ್ಸ್ಗಂದು ಗಾಡಿ ಪಾರ್ಕ್ ಮಾಡಿ ಒಳಗೋದೆ. ಇವತ್ತು ಸಂಡೇ ಆಗಿರೋದ್ರಿಂದ ಪುಷ್ಕರಣಿ ತುಂಬ ಜನ ಇದ್ದರು. ಸೊ ಹಂಗೆ ಹೋಗ್ತಾ ನೋಡಿದೆ, ನೀರೆಲ್ಲ ತುಂಬ ಕೆಂಪಾಗಿತ್ತು. ಹಾಗೆ ಪಕ್ಕದಲ್ಲೇನೋ ಕೆಲಸ ನಡೀತಿತ್ತು, ಏನು ಅಂತ ವಿಚಾರಿಸೋಣ ಅಂತ ಹೋದೆ. ಸೊ ಕೆಲಸಗಾರನ ಕೇಳಿದ ಮೇಲೆ ಗೊತ್ತಾಯಿತು. ಸೊ ಸುತ್ತ CC ಕ್ಯಾಮ್ರಾ ಅಳವಡಿಸ್ತಿದ್ದಾರಂತೆ. ಅದ್ರ ಜೊತೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಆಗ್ತಾಯಿದೆ. ಎಂಟ್ರೆನ್ಸಲ್ಲೊಂದು ಹಾಗೆ ಲಾಸ್ಟಲ್ಲೊಂದು ನೀರಿನ ವ್ಯವಸ್ಥೆ ಆಗಿದೆ. ಖುಷಿ ಆಯಿತು ನೋಡಿ. ಅಂಕಲ್ ಜೊತೆ ಮಾತಾಡಿ ತುಂಬ ದಿನ ಆಯಿತು. ಅವ್ರು ಸ್ವಲ್ಪ ಮಾತಾಡಿಬಿಟ್ಟು ಅಷ್ಟರಲ್ಲಿ ಹಳೆ ಫ್ರೆಂಡ್ಸ್ ಎಲ್ಲರೂ ಬಂದರು. ಮಾತಾಡಿಕೊಂಡು ಕೂತಿದ್ವಿ. ಆ ಅಣ್ಣನ ಮೀಟ್ ಮಾಡಿ ಮನೆಗೆ ಹೋದೆ. ಸಂಜೆ ಇನ್ನೊಬ್ಬ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಹೇಳಿ ತೋಟಕ್ಕೆ ಹೋಗಿ ಮಾತಾಡಿಸ್ಕೊಂಡು ಮನೆಗೆ ಬಂದೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.